ನಮಸ್ತೆ, ನಾನು ರಕ್ಷಾ ಮಾತುಕೂಟದಿಂದ. ಸೊ ಇವತ್ತಿನ ಟಾಪಿಕ್ ಬಂದು ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆ ಏನಿದೆ ಅದನ್ನು ಬಳಸಿ ಆ್ಯಂಟಿ ಏಜಿಂಗ್ಗೆ ರೆಮಿಡೀಸ್ ಹೇಗೆ ಕಂಡುಕೊಳ್ಳೋದು ಅಂತ ನೋಡೋಣ. ಹಲವಾರು ನಮ್ಮ ಸ್ಕಿನ್ನಲ್ಲಿ, ಐಸಲ್ಲಿ ಎಲ್ಲ ಕಡೆ ಅದು ಏಜಿಂಗ್ ಫ್ಯಾಕ್ಟರ್ಸ್ ತೋರ್ಸೋಕ್ಕೆ ಶುರು ಮಾಡುತ್ತೆ. ಎಕ್ಸಾಂಪಲ್ ಐಸಲ್ಲಿ ಅಂತಂದರೆ ಇಲ್ಲಿ ವ್ರಿಂಕಲ್ಸ್ ಅಥವಾ ಟಯರ್ಡ್ನೆಸ್ ಏನಿದೆ, ಡಾರ್ಕ್ ಸರ್ಕಲ್ಸ್ ಎಲ್ಲ ಫಾರ್ಮ್ ಆಗೋದು, ಇಲ್ಲಿ ಸ್ಕಿನ್ ತುಂಬ ತುಂಬ ತಿನ್ನಾಗಿರುತ್ತೆ. ಸೊ ಇಲ್ಲಿ ನಾವು ಕೇರ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಯಾಸ್ಟರ್ ಆಯಿಲ್ ಏನು ಮಾತಾಡ್ತಾ ಇದ್ದೀವಿ, ಇದನ್ನು ನಾವು ಈ ಸೆನ್ಸಿಟಿವ್ ರೀಜನಲ್ಲಿ ಹಾಕಿದ್ರೂ ಕೂಡ ಯಾವುದೇ ಥರ ಹಾರ್ಮ್ ಏನೂ ಆಗಲ್ಲ. ಒಂದು ಸ್ಕಿನ್ನಲ್ಲಿ ವ್ರಿಂಕಲ್ಸ್ ಆಗೋದ್ರಿಂದ ಮತ್ತು ಫೈನ್ ಲೈನ್ಸ್ ಬೀಳೋದ್ರಿಂದ ಮತ್ತು ಡಿಹೈಡ್ರೇಟ್ ಆಗೋದ್ರಿಂದ ಸ್ಕಿನ್ ಬೇಗ ಏಜ್ ಆಗಿರೋ ಥರ ಕಾಣುತ್ತೆ. ಮತ್ತು ಹೇರ್ ಲಾಸ್ ಆಗೋದ್ರಿಂದ, ಹೇರ್ ಲಾಸ್ ಮತ್ತು ಬಾಲ್ಡ್ನೆಸ್ ಎಲ್ಲ ಆಗೋದ್ರಿಂದ ನಾವು ಬೇಗ ಏಜ್ ಆಗ್ತಾಯಿದ್ದೀವಿ ಅನ್ನೋ ಥರನೂ ಕಾಣುತ್ತೆ. ಮತ್ತು ನಾವು ಓಲ್ಡ್ ಮತ್ತು ಯಂಗ್ಸ್ಟರ್ಸ್ ಕೈ ಕಂಪೇರ್ ಮಾಡಿದ್ರೆ ನೀವು ನೋಡ್ಬೋದು, ಅವ್ರದ್ದೆಲ್ಲ ಫುಲ್ ವ್ರಿಂಕಲ್ಸ್ ಇರುತ್ತೆ. ಸೊ ಏಜಿಂಗ್ ಫ್ಯಾಕ್ಟರ್ ಬಂದು ಹ್ಯಾಂಡ್ಸಲ್ಲೂ ಕೂಡ ನೋಡ್ಬೋದು. ಸೊ ಇವಾಗ ನೋಡೋಕ್ಕೆ ಹೋದರೆ ನಮ್ಮ ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಏಜಿಂಗ್ ಫ್ಯಾಕ್ಟರ್ಸ್ 20 ಇಯರ್ಸ್ ಎಬವ್ ಆಗಿರೋರ್ಗೆ ತೋರ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ಲೈಫ್ ಸ್ಟೈಲ್ ಏನಿದೆ ಅದರಿಂದ ಆಗಿರ್ಬೋದು, ನಾವು ಬ್ರೀತ್ ಮಾಡ್ತಾ ಇರೋದು ಏರಿಂದ, ಅಥವಾ ನಾವು ಊಟ ಮಾಡ್ತಾ ಇರೋ ಫುಡ್ ಏನಿದೆ ಅದರಿಂದ, ಮತ್ತು ಸ್ಟ್ರೆಸ್ ಲೆವೆಲಿಂದ ಕೂಡ ನಾವು ಇವಾಗ ಏಜ್ ಫ್ಯಾಕ್ಟರ್ ಏನಿದೆ ಅದು ತುಂಬ ಬೇಗ ಸೈನ್ಸ್ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಇವತ್ತು ಏನಿದೆ ಕ್ಯಾಸ್ಟರ್ ಆಯಿಲ್ ಏನಿದೆ ಅದು ಮ್ಯಾಜಿಕಲ್ ಆಯಿಲ್ ಅಂತಲೇ ಹೇಳ್ಬೋದು. ಸೊ ನಾವು ಇನ್ನೊಂದು ದಿವಸ ನಾವು ಹೇರ್ ಬೆನಿಫಿಟ್ಸ್ನ ನೋಡೋಣ, ಬಟ್ ಇವತ್ತು ನಾವು ಮೇನ್ ಫೋಕಸ್ ಸ್ಕಿನ್ ಬೆನಿಫಿಟ್ಸ್ ಮೇಲೆ ಮಾಡೋಣ. ಸೊ ಕ್ಯಾಸ್ಟರ್ ಆಯಿಲ್ ಬಂದು ನಾವು ಎಲ್ಲ ಸ್ಕಿನ್ ಟೈಪ್ ಅವರು ಬಳಸ್ಬೋದಾ ಅಂತಂದರೆ ಹೌದು. ಕ್ಯಾಸ್ಟರ್ ಆಯಿಲ್ ಬಂದು ನಾನ್ ಕೊಮೋಡೋಜೆನಿಕ್. ಸೊ ಇದಕ್ಕೆ ನಿಮ್ಮ ಸ್ಕಿನ್ ಆಯಿಲಿನೇ ಇದ್ದರೂ ಕೂಡ ಅಥವಾ ಡ್ರೈ ಇದ್ದರೆ ಎಲ್ಲ ಸ್ಕಿನ್ ಟೈಪ್ಗೂ ಈ ಕ್ಯಾಸ್ಟರ್ ಆಯಿಲ್ ತುಂಬ ಬೆನಿಫಿಟ್ ಮಾಡುತ್ತೆ. ಕ್ಯಾಸ್ಟರ್ ಆಯಿಲ್ ನೋಡೋಕ್ಕೆ ಹೋದರೆ ಅದಕ್ಕೆ ಪೆನಿಟ್ರೇಟ್ ಆಗೋ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ನಿಮ್ಮ ಸ್ಕಿನ್ ಬಹಳ ಹೊತ್ತು ಮಾಯ್ಶ್ಚರ್ ಇರೋಕ್ಕೆ ಹೆಲ್ಪ್ ಮಾಡುತ್ತೆ, ಮಾಯ್ಶ್ಚರ್ನ ಲಾಕ್ ಮಾಡುತ್ತೆ ಅಂತ ಕೂಡ ಹೇಳ್ಬೋದು. ಕ್ಯಾಸ್ಟರ್ ಆಯಿಲ್ ತುಂಬ ತಿಕ್ಕಿರೋದ್ರಿಂದ ಒಂದು ಮಿನಿಮಲ್ ಯೂಸೇಜ್ ಮುಖಾಂತರ ಯೂಸ್ ಮಾಡಬೇಕು. ಇವಾಗ ನಾವು ಒಂದೊಂದು ಸ್ಕಿನ್ ಟೈಪ್ಗೆ ಮತ್ತು ಒಂದೊಂದು ಇಶ್ಯೂಗೆ ಯಾವ ಥರ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡೋದು ಅಂತ ನೋಡೋಣ. ನಾರ್ಮಲ್ ಟು ಡ್ರೈ ಸ್ಕಿನ್ ಇರೋರು ಒಂದು 2 to 3 ಡ್ರಾಪ್ಸ್ ಆಫ್ ಕ್ಯಾಸ್ಟರ್ ಆಯಿಲ್ ಏನಿದೆ ಇದು ಸಂಜೆ ಹೊತ್ತು ಮಾಡಿದ್ರೆ ತುಂಬ ಬೆನಿಫಿಟ್ ಆಗುತ್ತೆ. ಸೊ ಮುಖ ತೊಳೆದು ಸ್ವಲ್ಪ ವೆಟ್ ಇರಬೇಕಾದ್ರೆ ಏನು ಮಾಡಿ 2 to 3 ಡ್ರಾಪ್ಸ್ ಆಫ್ ಕ್ಯಾಸ್ಟರ್ ಆಯಿಲ್ ತೊಗೊಂಡು ಚೆನ್ನಾಗಿ ರಬ್ ಮಾಡಿ ಎಲ್ಲ ಕಡೆ ಟ್ಯಾಪ್ ಮಾಡಿ. ಸೊ ಇದನ್ನು ಪೆನಿಟ್ರೇಟ್ ಮಾಡೋಕ್ಕೆ ಬಿಡಿ ಓವರ್ ನೈಟ್. ನಿಮಗೆ ಅಕಸ್ಮಾತ್ ಆಗಿಲ್ಲ ಅಂತಂದರೆ ನೈಟ್ ಮಲ್ಗೋಕ್ಕೆ ಮುಂಚೆ ವಾಶ್ ಮಾಡ್ಕೋಬೋದು. ಆಯಿಲಿ ಸ್ಕಿನ್ ಇತ್ತು ಅಂತಂದರೆ 2 ಸ್ಪೂನ್ಸ್ ಆಫ್ ಅಲೋವೆರಾ ಜೆಲ್ ಏನಿದೆ ಅದರಲ್ಲಿ ಈ ಒಂದು 1/2 ಸ್ಪೂನ್ ಆಫ್ ಕ್ಯಾಸ್ಟರ್ ಆಯಿಲ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಇದನ್ನು ಓವರ್ ನೈಟ್ ಬಿಡ್ಬೋದು ಅಥವಾ 30 ಮಿನಿಟ್ಸ್ ಅಂತೂ ಬಿಟ್ಟರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗೆ ಡಾರ್ಕ್ ಸರ್ಕಲ್ಸ್ ಏನಾದರೂ ಆಗಿದ್ದರೆ ಆ ರೀಜನಲ್ಲಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಈ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಮತ್ತು ಅಥವಾ ನೀವು ಕಾಟನ್ ಪ್ಯಾಡ್ಸಲ್ಲಿ ಕೂಡ ನೀವು ಇದನ್ನು ಇಟ್ಟು ಯೂಸ್ ಮಾಡ್ಬೋದು. ಡಾರ್ಕ್ ಸ್ಪಾಟ್ಸ್ ಮತ್ತು ಪಿಗ್ಮೆಂಟೇಷನ್ ಏನಾದರೂ ಆಗಿದ್ದರೆ 1 ಸ್ಪೂನ್ ಆಫ್ ಆಲ್ಮಂಡ್ ಆಯಿಲ್ ಜೊತೆ 1/2 ಸ್ಪೂನ್ ಆಫ್ ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡಿ ನೀವು ಅಪ್ಲೈ ಮಾಡೋದ್ರಿಂದ ನಾನು ಹೇಳಿರೋ ಮೆಥಡ್ ಟ್ಯಾಪ್ ಮಾಡಿ ಅಬ್ಸರ್ವ್ ಆಗೋಕ್ಕೆ ಬಿಟ್ಟರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಅಕಸ್ಮಾತ್ ಮಸಾಜ್ ಮಾಡಬೇಕು ಅಂತಂದರೆ ಅಪ್ವರ್ಡ್ ಮಸಾಜ್ ಮಾಡಿ ಮತ್ತು ಔಟ್ವರ್ಡ್ಸ್ ಮಸಾಜ್ ಮಾಡಿ. ಸೊ ನಿಮ್ಮ ಲಿಪ್ಸ್ ಏನಾದರೂ ಡ್ರೈ ಆಗ್ತಾಯಿದೆ ಅಂತಂದರೆ ನಿಮ್ಮ ಫಿಂಗರ್ನ ಅದರಲ್ಲಿ ಡಿಪ್ ಮಾಡಿ ಸುಮ್ಮನೆ ನೀವು ಅದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಲಿಪ್ ಡ್ರೈನೆಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಅಥವಾ ನಿಮಗೆ ನೇಲ್ಸ್ ಏನಿದೆ ಅದು ತುಂಬ ವೀಕ್ ಇದೆ, ಬ್ರೋಕನ್ ಆಗ್ತಾಯಿದೆ ಅಂತಂದರೆ ಆ ರೀಜನ್ಗೆ ನೀವು ನೇಲ್ಸ್ ಏನಿದೆ ನೀವು ಕ್ಯಾಸ್ಟರ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ನೇಲ್ಸ್ ಸ್ಟ್ರಾಂಗ್ ಆಗುತ್ತೆ. ಐಬ್ರೋಸ್ ಮತ್ತು ಐ ಲ್ಯಾಶಸ್ ಏನಿದೆ ಅದು ಕೂಡ ಗ್ರೋತ್ಗೆ ಈ ಕ್ಯಾಸ್ಟರ್ ಆಯಿಲ್ ಏನಿದೆ ತುಂಬ ಬೆನಿಫಿಟ್ ಮಾಡುತ್ತೆ. ಸೊ ನೀವು 2 ಸ್ಪೂನ್ಸ್ ಆಫ್ ಆಲ್ಮಂಡ್ ಆಯಿಲ್ ಅಥವಾ ಕೋಕೋನಟ್ ಆಯಿಲಲ್ಲಿ 1 ಸ್ಪೂನ್ ಆಫ್ ಕ್ಯಾಸ್ಟರ್ ಆಯಿಲ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಸ್ಪೂಲಿಂಗ್ ಬ್ರಷ್ ಏನು ಸಿಗುತ್ತೆ ಅದನ್ನು ಬಳಸಿ ನೀವು ಅಪ್ಲೈ ಮಾಡೋದ್ರಿಂದ 4 to 6 ವೀಕ್ಸಲ್ಲಿ ನಿಮ್ಮ ಐಬ್ರೋಸ್ ಮತ್ತು ಲ್ಯಾಶಸ್ ಏನಿದೆ ಅದನ್ನು
ಒಳ್ಳೆ ಗ್ರೋತ್ ಆಗಿರುತ್ತೆ. ಸೊ ನೀವು ಡೌನ್ ಲ್ಯಾಶಸ್ ಮತ್ತು ಅಪ್ ಲ್ಯಾಶಸ್ ಎರಡಕ್ಕೂ ಅಪ್ಲೈ ಮಾಡ್ಬೋದು. ಈಜಿಂಗ್ ಅವಾಯ್ಡ್ ಮಾಡಬೇಕು ಅಂದರೆ ನಮ್ಮ ದಿನನಿತ್ಯದ ಫುಡ್ ಐಟಮ್ಸ್ ಏನಿದೆ ಅದರಿಂದನೇ ಮಾಡ್ಬೋದು. ಸೊ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುವಂತಹ ಫುಡ್ ಪದಾರ್ಥಗಳು, ಅದೇ ಬೆರೀಸ್ ಆಗಿರಲಿ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರಲಿ, ಇದನ್ನೆಲ್ಲ ತಗೊಳ್ತಾ ಬಂದರೆ ಅದು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಆಗಿ ಅದು ಫೈಟ್ ಮಾಡುತ್ತೆ ನಿಮ್ಮ ಫ್ರೀ ರ್ಯಾಡಿಕಲ್ಸ್ ಜೊತೆ. ಸೊ ಫ್ರೀ ರ್ಯಾಡಿಕಲ್ಸಿಂದ ಡ್ಯಾಮೇಜ್ ಆಗುತ್ತೆ ನಿಮ್ಮ ಸೆಲ್ಸ್, ಅದನ್ನೆಲ್ಲ ರಿಕವರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನ್ಯೂಟ್ರಿಷನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ವಾಟರ್ ಇಸ್ ದ ಕಿಂಗ್ ಆಫ್ ಆಲ್ ದ ಫುಡ್ಸ್ ಅಂತ ಹೇಳ್ತೇನೆ. ಸೊ ಕ್ಯುಕುಂಬರಿಂದ, ವಾಟರ್ಮೆಲನಿಂದ, ಮತ್ತು ನೀವು ಬಟರ್ ಮಿಲ್ಕ್ ಅಥವಾ ಕೋಕೋನಟ್ ವಾಟರ್ ತೊಗೊಳೋದ್ರಿಂದನೂ ನೀವು ಹೈಡ್ರೇಟ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಎಲ್ಲಾದರೂ ಆಚೆ ಹೋಗಬೇಕಾದ್ರೆ ನೀರನ್ನು ತೊಗೊಂಡೋಗೋದು ಮರಿಬೇಡಿ. ಇವಾಗ ದ ಪವರ್ ಆಫ್ ಪ್ಲ್ಯಾಂಟ್ಸಿಂದನೂ ನಮಗೆ ಒಂದು ಪವರ್ ಸಿಗುತ್ತೆ. ಸೊ ಅಲೋವೆರಾ ಜೆಲ್ ಏನಿದೆ, ಅಲೋವೆರಾ ಪ್ಲ್ಯಾಂಟ್ ಒಂದಿದೆ, ಅದು ಒಂದು ಮಸ್ಟ್ ಪ್ಲ್ಯಾಂಟ್ ಅನ್ಬೋದು ನಿಮ್ಮ ಮನೆಯಲ್ಲಿ. ಅದನ್ನು ಅಲೋವೆರಾನ ನೀವು ಬಳಸ್ತಾ ಬಂದರೆ ನಿಮ್ಮ ಹಲವಾರು ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಸ್ಟೈಲ್ನ ಚೂರು ಗಮನದಲ್ಲಿ ಇಡಬೇಕಾಗತ್ತೆ. ಸೊ ನಿಮ್ಮ ಸ್ಲೀಪಿಂಗ್ ಪ್ಯಾಟ್ರನ್ ಏನಿದೆ 7 to 9 hours ನಿದ್ದೆ ಮಾಡಿ, ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಯೋಗ ಅಥವಾ ಮೆಡಿಟೇಷನ್ ಈ ಥರದ್ದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಏನಿದೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಸನ್ ಪ್ರೊಟೆಕ್ಷನ್ SPF ಏನಿದೆ ಅದನ್ನು ಬಳಸೋದ್ರಿಂದ ನಿಮಗೆ ಸನ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಹಲವಾರು ಸಮಸ್ಯೆಗಳಿಗೆ ಒಂದು ಮ್ಯಾಜಿಕಲ್ ಆಯಿಲ್ ಅಂತಲೇ ಹೇಳ್ಬೋದು, ನಮ್ಮ ಕ್ಯಾಸ್ಟರ್ ಆಯಿಲ್ನ ಬಳಸಿ ಹೇಗೆ ನಾವು ರೆಮಿಡೀಸ್ನ ಉಪಯೋಗಿಸೋದು ಅಂತ ನೋಡಿದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.